ಶರಣು ವೀಕ್ಷಕರೇ, ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳ ನಡುವೆ ಸಹ್ಯಾದ್ರಿಯ ತಪ್ಪಲಿನಲ್ಲಿ ಬೆಟ್ಟ ಗುಡ್ಡಗಳ ನಡುವೆ ಈ ಸ್ಥಳಗಳು ಆಗಾಗ ಭೇಟಿ ನೀಡುವ ಜನರಿಗೆ ಸಾಕ್ಷಿಯಾಗಿವೆ. कितना टाइम लगेगा? एक तास अर्धा तास. ಸುಮಾರಷ್ಟು ಜನರಿಗೆ ಈ ಸ್ಥಳದ ಬಗ್ಗೆ ಗೊತ್ತಿರೋದಿಲ್ಲ. ಮಹಾರಾಷ್ಟ್ರದಲ್ಲಿ ನಾನು ಇದುವರೆಗೂ ಎಕ್ಸ್ಪ್ಲೋರ್ ಮಾಡಿರೋ ಅರ್ಧದಷ್ಟು ಹಿಡನ್ ಪ್ಲೇಸಸ್ಗಳು. ಬನ್ನಿ, ನಾನು ಇವತ್ತು 2 ಸ್ಥಳಕ್ಕೆ ಭೇಟಿ ನೀಡುತ್ತಿದ್ದೇನೆ. ಈಗ ಟ್ರಕ್ ಮಾಡ್ಕೊಂಡಿದ್ದೆ. ಈ ದೇವಾಲಯ ನುಡಿದಿದ್ದ ಪುರಾತನ ಕಾಲದ ನಂಬಿಕೆ. ಸ್ಥಳೀಯರನ್ನು ವಿಚಾರಿಸಿದಾಗ ಈ ದೇವಾಲಯಕ್ಕೆ ನವರಾತ್ರಿ ಸಮಯದಲ್ಲಿ ಪೂಜೆ ನಡೆಯುತ್ತೆ. ಹಾಗೆ ಆ ಸಮಯದಲ್ಲಿ ಹೆಚ್ಚು ಸ್ಥಳೀಯರು ಸುತ್ತಮುತ್ತಲಿನ ಗ್ರಾಮದವರು ಸೇರಿರುತ್ತಾರೆ. ಈ ದೇವಸ್ಥಾನದ ಏನಂದರೆ ನವರಾತ್ರಿ ಟೈಮಲ್ಲಿ ಈ ಕಾಲಭೈರವ ಮತ್ತು ಈ ಜೈಬಾಯಿ ದೇವಿ ಸಹೋದರರಂತೆ ಬಿಟ್ಟರೆ ಇದು ಜನವರಿ 8ರಂದು ಮಹೋತ್ಸವ ನಡೆಯುತ್ತೆ. ನವರಾತ್ರಿ ಟೈಮಲ್ಲಿ ಪೂಜೆ ನಡೆಯುತ್ತೆ. ಪುರಾತನ ದೇವಸ್ಥಾನ ಅಂತ ಈ ಜೈಬಾಯಿ ದೇವಿ ಟೆಂಪಲ್ ನೋಡ್ಬೋದು. ಎದುರುಗಡೆನೇ ಫಾಲ್ಸ್ ಬಿದ್ದಿದೆ, ಒಳಗಡೆ ಗುಹೆ. ಕೋಲಾರದಿಂದ ಮುಂಬೈಗೆ ಹೋಗುವ ಎಕ್ಸ್ಪ್ರೆಸ್ ಹೈವೇ ಪಕ್ಕದಲ್ಲೇ ಬರುತ್ತದೆ. ಈ ದೇವಾಲಯ ಹೆಸರು ಜೈಬಾಯಿ ದೇವಿ ದೇವಾಲಯ. आप लोकलेट कौन सा गाँव? वजारे ಊರ ಹೆಸರು ನೋಡ್ರಿ ವಜಾರ್ಡೆ ಅಂತ. मंदिर का थोड़ा हिस्ट्री बताओ. ये मंदिर का हिस्ट्री थोड़ा. मंदिर का हाँ, वो आड़े में मंदिर का है. वजाड़े पुणे शिवमी हाँ, दुई गाँव में. कितने साल रहे टेम्पल मंदिर? वो मालूम नहीं कधी पुरातन टेम्पल. हाँ, मालूम नाही. हाँ, कधी पुरातन कधी हाँ. आमच्या आजी पंजीच्या आधी असणार कधी लय ಇವ್ರಿಗೂ ಗೊತ್ತಿಲ್ಲ ಅಂತ ಅವ್ರ ಜೀವನದಾಗ ಗೊತ್ತಿಲ್ಲ ಅಂತೆ. ಅಂದರೆ ಅವ್ರ ಅಜ್ಜ ಮುತ್ತಾತಂತ್ರ ಹಳೆಯ ಕಾಲದಂತೆ ಟೆಂಪಲ್. ಇವ್ರಿಗೆ ಗೊತ್ತಿಲ್ಲ. ಅದು ನೋಡ್ರಿ ಎಷ್ಟು ವಿಶಾಲವಾಗಿ ಇವ್ರು ನೋಡ್ಕೊಂತ ಆಕಳ ಮೇಯ್ಸ್ಕೊಂತ ಇದ್ದಾರೆ. अच्छा अंकल, आप अच्छा जगह पे आराम से जीवन आराम से सिटी लाइफ कुछ क्या बोलते हैं ना नवरत्न असताना ವಾಪಸ್ ಅಲ್ಲಿಂದ ಇನ್ನೊಂದು ಸ್ಥಳಕ್ಕೆ ಹೋಗುವಾಗ ದಾರಿ ಕೂಡ ಮಿಸ್ ಆಯ್ತು. ಪಜಿತಿ ಕೇಳ್ಬೇಡ್ರಿ ನಮ್ದು. सीधा ಬಂದೆ ಬಿಟ್ಟ ಗುರು. ಮಹಾರಾಷ್ಟ್ರದಲ್ಲಿ ಹೇಗೆ ಎಕ್ಸ್ಪ್ಲೋರ್ ಮಾಡಿ ಅಂತ ಕೇಳ್ಬೋದು ಎಲ್ಲರೂ. ನಾ ಈ ಥರ ಅಡ್ಡಾಡಿದ್ದೀನಿ ಮಹಾರಾಷ್ಟ್ರದಲ್ಲಿ. ಕ್ರೇಜಿ ಪ್ಲೇಸ್ ಅಂತ ಯಾವುದೋ ಒಂದು ರೆಸಾರ್ಟಾಗಿ ಉಳ್ಕೊಂಡು ಹೋಗಿ ಫೋಟೋ ಹುಡ್ಕೊಂಡು ಎಕ್ಸ್ಪ್ಲೋರ್ ಮಾಡ್ದಂಗೆಲ್ಲ ನಾನು ಎಕ್ಸ್ಪ್ಲೋರ್ ಮಾಡಿರೋದು. ಏನು ಉಳ್ಕೊಂಡಿರೋ ಎದುರುಗಡೆ ಬೆಟ್ಟಗಳು ಕಾಣ್ತಾವೋ ಅದನ್ನು ಹೋಗಿ ಎಕ್ಸ್ಪ್ಲೋರ್ ಮಾಡ್ದೆ ನಾನು. ಮಹಾರಾಷ್ಟ್ರದಲ್ಲಿ ಎಲ್ಲರೂ ಬಾಯ್ ರಸ್ತೆ ಕೊನೆಗೂ ಮೇನ್ ರೋಡ್ ಹತ್ರ ಬಂದೆ. ಅದರ ಗಾಡಿ ಇನ್ನೂ ಮುಂದೆ ಇದೆ. ಬನ್ನಿ ಹೋಗೋಣ. ಹೈವೇದಾಗ ಹೋಗಂಗಿಲ್ಲ, ಬಟ್ ಏನು ಮಾಡೋಕ್ಕಾಗಲ್ಲ. ಆ ದಿನ ನಾನು ಅಲ್ಲಿಂದ ಇನ್ನೊಂದು ಪುರಾತನ ದೇವಾಲಯಕ್ಕೆ ಭೇಟಿ ನೀಡಿದ್ದೆ. ಪುಣೆ ಜಿಲ್ಲೆಯ ಕಾಮ್ಸೆಟ್ನಿಂದ 12 ಕಿಲೋಮೀಟರ್ ದೂರದಲ್ಲಿರುವ ಈ ದೇವಾಲಯ ಕೊಂಡೇಶ್ವರ ದೇವಾಲಯ. ಇಲ್ಲಿ ರೂಟ್ ಇದೆ. ಹಿಂಗೆ ಹೋದ್ರೆ ಡಾಕ್ ಬರೇವಿ ಹೋಗ್ತೀವಿ. ಡಾಕ್ ಬರೇವಿ ಮಹಾರಾಷ್ಟ್ರದ ಟಫೆಸ್ಟ್ ಟ್ರೆಕ್ ಅದು. ಬರೀ ಇಲ್ಲೊಂದು ವಾಟರ್ ಫಾಲ್ಸ್ ಇದೆ ಅಲ್ಲಿ ಮೇಡಮ್. ವಾಟರ್ ಫಾಲ್ಸ್ का नाम क्या? नाम ವಾಟರ್ ಫಾಲ್ಸ್ ನೇಮ್ಸ್ ಐತೆ. ಇನ್ನು 2ನೇ ಟ್ರೆಕ್ ಅಂದರೆ 5th 6ನೇ 6ನೇ ಟ್ರೆಕ್ ಇದು. ಲಾಸ್ಟ್ ಕಳೆದ 10 ದಿನದಲ್ಲಿ ಬರೀ 5 ಮಿನಿಟ್ಸ್. ಎಷ್ಟನೇ ವಾಟರ್ ಫಾಲ್ಸ್ ಅಂತ ನೆನಪಿಲ್ಲ. ಸಕ್ಕತ್ತಾಗಿದೆ ವ್ಯೂ ಮಾತ್ರ. ಇದು ಮಹಾರಾಷ್ಟ್ರದಲ್ಲಿ ಕಾಮ್ಶೆಟ್ಟಿಂದ ಕೊಂಡೇಶ್ವರ ಹೋಗೋ ರೂಟಲ್ಲಿ ಬರುತ್ತೆ. ಎದುರುಗಡೆ ಒಂದು ಕೊಂಡೇಶ್ವರ ಟೆಂಪಲ್ ಇದೆ, ಸಕ್ಕತ್ತಾಗಿದೆ. ನೋಡ್ತಿರ್ಬೋದು ವಾಟರ್ ಫಾಲ್ಸ್.
ಪಾಂಡವರು ತಮ್ಮ ವನವಾಸದಲ್ಲಿದ್ದಾಗ ಈ ದೇವಾಲಯದಲ್ಲಿ ಉಳಿದುಕೊಂಡಿದ್ದರಂತೆ. ಪುರಾವೆಗಳ ಪ್ರಕಾರ ಪಾಂಡವರು ದಿನನಿತ್ಯ ಈ ದೇವಾಲಯದಲ್ಲಿರುವ ಶಿವನನ್ನು ಪೂಜಿಸುತ್ತಿದ್ದರಂತೆ. ಹಾಗೆ ಈ ದೇವಾಲಯದಲ್ಲಿ 12ನೇ ಶತಮಾನಗಳ ಕಲಾಕೃತಿಗಳು ಸಿಕ್ಕಿವೆ. ಭಾರತ ಪುರಾತತ್ವ ಇಲಾಖೆ ಈ ದೇವಾಲಯವನ್ನು ಸಮೀಕ್ಷಿಸಿದೆ. डोगरचा किल्ला, हां इसापूर किल्ला, हां राजमाजी किल्ला. हां राजमाजी किल्ला करून आले का मोठे गुफे आहेत तिथं. हां राजमाजी किल्ल्यावर शिवाजी महाराज आहे ना, हां तिथे आहे ना दडत होती. पण ते ढाकच्या किल्ल्याला जायचं, डाक भैरवी. ढाक बैर जायचं. ढाक बैरीवर ना तो मोठा आहे ना, दहागडांना आहे ना दगड उचलणार नाही. मंदिर है हां जैसे रायगढ़, कुंडेश्वर, डाक, भीमाशंकर, डाक भैरवी पीछे ना. ये डाक बैरी फोर्ट है इधर. हां हां हाँ तो शिवाजी महाराज ने पहले इधर से घोड़े सवार करते थे, हाँ। इधर आके मुक्काम के रहते थे, दर्शन लेते थे. इधर से डाक करके भीमाशंकर जाते भीमाशंकर. भीमाशंकर जाते थे. हां हां ये बहुत प्राचीन का ये मंदिर है, पांडव कालीन का इधर का पहले ये हां राजमाची करके. राजमाची पीछे ना. हाँ पीछे राजमाची पीछे. हां हां पहला जैसा अपना गणपति हां है ना, पाली गणपति, ये शिव मंदिर, ये सबका पूजा अपने इधर ही आता है सबके हां पास. हां फिर इधर से बंद करके सब जाते हैं इधर. ಹಾಂ ಹಾಂ ಥ್ಯಾಂಕ್ ಯು. ओके. ಇನ್ನೊಂದು ಸಂಗತಿ ಏನಂದ್ರೆ 17ನೇ ಶತಮಾನದಲ್ಲಿ ಶಿವಾಜಿ ಮಹಾರಾಜರು ಈ ದೇವಾಲಯಕ್ಕೆ ಭೇಟಿ ನೀಡುತ್ತಿದ್ದರಂತೆ. ಈ ದೇವಾಲಯದ ಸುತ್ತಮುತ್ತಲಿನ ಬೆಟ್ಟಗಳ ಕೋಟೆಗಳಾದ ಇಸಾಪುರ್, ಲೋಗೋಡ್, ರಾಜಮಚಿ ಹಾಗೆ ಇದರ ಪಕ್ಕದಲ್ಲಿರುವ ಡಾಕ್ ಭೈರವಿ. ಡಾಕ್ ಭೈರವಿ ಅಂದ ತಕ್ಷಣ ನೆನಪಿಗೆ ಬರೋದು ಇದು ಮಹಾರಾಷ್ಟ್ರದ ಟಫೆಸ್ಟ್ ಟ್ರಕ್. ಇದು ಒಂದು ಕೂಡ, ಯಾಕೆಂದ್ರೆ ಈ ಕೋಟೆಗೆ ಚೈನುಗಳ ಮೂಲಕ, ಬಂಡೆಯ ಹೆಜ್ಜೆ ಗುರುತುಗಳ ಮೂಲಕ, ಕಡುದಾದ ದಾರಿಗಳಲ್ಲಿ ಚಾರಣ ಮಾಡಬೇಕು. ಹಾಗೆ ಶಿವಾಜಿ ಮಹಾರಾಜರು ಕುದುರೆಯ ಮೂಲಕ ಸುತ್ತಮುತ್ತಲಿನ ಕೋಟೆಗಳನ್ನು ಹಾದು ಡಾಕ್ ಭೈರವಿಗೆ ಭೇಟಿ ನೀಡಿ ಆ ಕೋಟೆಯಲ್ಲಿ ಉಳಿದುಕೊಂಡು ನಂತರ ಅಲ್ಲಿಂದ ಮಹಾಬಲೇಶ್ವರಕ್ಕೆ ಕುದುರೆ ಮೂಲಕ ಸಂಚಾರ ಮಾಡುತ್ತಿದ್ದರಂತೆ. ವೀಕ್ಷಕರ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಶರಣ.